ಕಾದಿದೆ ಮತ್ತಷ್ಟು ಸಂಕಷ್ಟ. ಪ್ರಜ್ವಲ್ ವಿರುದ್ಧ ದೂರು ಕೊಡ್ತಾರಾ ಮಹಿಳಾ ಅಧಿಕಾರಿ? ಈವರೆಗೂ ಮನೆ ಕೆಲಸದವರು ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿರುವುದು. ಆದರೆ ಪ್ರಜ್ವಲ್ ವಿರುದ್ಧ ಮಹಿಳಾ ಅಧಿಕಾರಿ ದೂರು ಕೊಡ್ತಾರಾ? ಕೊಟ್ರೆ ಮತ್ತಷ್ಟು ಸಂಕಷ್ಟ ಕಾದಿದೆ. ಪ್ರಜ್ವಲ್ ಮೇಲೆ 3 ಎಫ್ಐಆರ್ ಅನ್ನ ಎಸ್ಐಟಿ ದಾಖಲಿಸಿದೆ. 4ನೇ ಎಫ್ಐಆರ್ ದಾಖಲಿಸೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಎಫ್ಐಆರ್ ಬಳಿಕ 164 ಹೇಳಿಕೆ ದಾಖಲಿಸಿಕೊಳ್ಳಲಿದೆ ಎಸ್ಐಟಿ. ಸೆಕ್ಷನ್ 164ರ ಅಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದೆ. ಸೆಕ್ಷನ್ 164ರಡಿ ಹೇಳಿಕೆ ನೀಡೋದಕ್ಕೆ ಮಹಿಳಾ ಅಧಿಕಾರಿ ಕೂಡ ಸಮ್ಮತಿ ನೀಡಿದ್ದಾರಂತೆ. ಈಗ ಎಸ್ಐಟಿ ವಿದೇಶದಿಂದ ಪ್ರಜ್ವಲ್ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ಭವಿಷ್ಯ ಮಹಿಳಾ ಅಧಿಕಾರಿ ಕೊಡುವಂತಹ ಹೇಳಿಕೆಯ ಮೇಲೆ ನಿಂತಿದೆ. ಈವರೆಗೂ ಮನೆ ಕೆಲಸದವರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು, ಅದರ ಬಗ್ಗೆ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇತ್ತು. ಆದ್ರೆ ಮತ್ತೆ ಈಗ ಪ್ರತ್ಯೇಕವಾಗಿ ದೂರು ದಾಖಲಾದ್ರೆ, ಅದು ಕೂಡ ಪ್ರಜ್ವಲ್ ವಿರುದ್ಧ ಮಹಿಳಾ ಅಧಿಕಾರಿ ದೂರನ್ನ ಕೊಟ್ರೆ ಅದು ಪ್ರಜ್ವಲ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡುತ್ತೆ. ಸೆಕ್ಷನ್ 164ರಡಿ ಹೇಳಿಕೆ ನೀಡೋದಕ್ಕೆ ಮಹಿಳಾ ಅಧಿಕಾರಿ ಸಮ್ಮತಿ ನೀಡಿದ್ದಾರೆ. ಹಾಗಾಗಿ ವಿದೇಶದಿಂದ ಪ್ರಜ್ವಲ್ ಬರೋದನ್ನ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ದಾಖಲಾಗಿರುವಂತಹ ಎಫ್ಐಆರ್ ಪ್ರಜ್ವಲ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಆದ್ರೆ ಈಗ ಪ್ರಜ್ವಲ್ ಇಂದ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳಾ ಅಧಿಕಾರಿ ಒಂದು ವೇಳೆ ಕಂಪ್ಲೇಂಟ್ ಕೊಟ್ರೆ, ಅವರ ಹೇಳಿಕೆ ದಾಖಲಾದ್ರೆ ಅದು ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡುತ್ತೆ ಪ್ರಜ್ವಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್, ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಅದೇ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಒಂದು ವೇಳೆ ಪ್ರಜ್ವಲ್ ವಿರುದ್ಧ ಮಹಿಳಾ ಅಧಿಕಾರಿ ಈಗ ದೂರು ಕೊಟ್ರೆ, ಅವರು ಹೇಳಿಕೆ ನೀಡೋದಕ್ಕೂ ಕೂಡ ಸಮ್ಮತಿಯನ್ನ ಕೊಟ್ಟಿದ್ದಾರಂತೆ. ಇದು ಬಹಳ ದೊಡ್ಡ ಸಂಕಷ್ಟ ಹಾಗಾದ್ರೆ ಪ್ರಜ್ವಲ್ಗೆ. ಖಂಡಿತವಾಗಿ ಶ್ವೇತಾ, ಯಾಕಂದ್ರೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 3 ಎಫ್ಐಆರ್ ಗಳು ಕೂಡ ದಾಖಲಾಗಿರುವಂತದ್ದು. ಹಾಸನ ಮೂಲದ ಒಳಗೆ ನರಸೀಪುರದಲ್ಲಿ ಯಾರ್ಯಾರು ಪ್ರಜ್ವಲ್ ಅವರ ಮನೆಯಲ್ಲಿ ಕೆಲಸಕ್ಕಿದ್ರು ಅವರೆಲ್ಲರೂ ಕೂಡ ದೂರುಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ 3 ಎಫ್ಐಆರ್ ಗಳು ಕೂಡ ದಾಖಲಾಗಿರುವಂತದ್ದು. ಪ್ರಜ್ವಲ್ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಿದೆ, ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಹಿಳಾ ಅಧಿಕಾರಿಗಳು ಕೂಡ ಆ ವಿಡಿಯೋದಲ್ಲಿ ಇರೋದು ತುಂಬಾ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೂಡ ಕೊಡಲಾಗಿತ್ತು. ಈಗ ಆಲ್ರೆಡಿ 3 ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದೆ. 3 ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆ ಹೇಳಿಕೆಯಲ್ಲಿರುವಂತಹ ಅಂಶಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಪೈಕಿ 2 ಮಹಿಳಾ ಅಧಿಕಾರಿಗಳು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಅಂದ್ರೆ ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾರೆ. ವರ್ಗಾವಣೆಗಾಗಿ ನಾವು ಹೋಗಿದ್ ನಿಜ, ಈ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡು, ಫೋನ್ ಸಂಪರ್ಕದಲ್ಲಿರು ಅಂತೇಳಿ ಪ್ರಜ್ವಲ್ ಹೇಳಿದ್ರು. ಸೊ ಹೀಗಾಗಿ ನಾವು ಕೂಡ ಫೋನ್ ಸಂಪರ್ಕದಲ್ಲಿದ್ವಿ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅವ್ರು ಹೇಳಿದ ಜಾಗಕ್ಕೂ ಕೂಡ ಹೋಗ್ತಾ ಇದ್ವಿ. ಸೊ ಈ ಹಂತದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹ ಸ್ಪಷ್ಟವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ನೆಲೆಯಲ್ಲೂ ಕೂಡ ಒಂದು ಹೊಸ ಎಫ್ಐಆರ್ ದಾಖಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕಠಿಣ ಶಿಕ್ಷಣಗಳು ಅಂದ್ರೆ 376 ಏನಿದೆ ಅತ್ಯಾಚಾರ ಪ್ರಕರಣ, ಆ ಶಿಕ್ಷಣಗಳನ್ನ ಆಡ್ ಮಾಡ್ಕೊಂಡು ಹೊಸ ಎಫ್ಐಆರ್ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಶ್ವೇತಾ. ಓಕೆ, ಈಗಾಗಲೇ 3 ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ವಿರುದ್ಧ. ಈ 4ನೇ ಎಫ್ಐಆರ್ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಅಂತ ಏನ್ ಹೇಳಲಾಗ್ತಾ ಇದೆ? ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಹಾಗಾದ್ರೆ? ಖಂಡಿತವಾಗಿ, ಯಾಕಂದ್ರೆ ಈಗ ಆಲ್ರೆಡಿ 3 ಎಫ್ಐಆರ್ ಗಳಾಗಿರುವಂತಹ ಹಿನ್ನೆಲೆಯಲ್ಲಿ 3 ಕೂಡ 10 ವರ್ಷದಿಂದ ಜೀವಾವಧಿ ಶಿಕ್ಷೆ ಆಗುವವರೆಗೂ ಕೂಡ ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಮತ್ತೊಂದು ಎಫ್ಐಆರ್ ಅಂದ್ರೆ ಮತ್ತಷ್ಟು ಸಂಕಷ್ಟ ಆಗುತ್ತೆ. ಯಾಕಂದ್ರೆ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಿಡಿದ್ರೆ ಅಥವಾ ಆತನೇ ಶರಣಾದಂತಹ ಸಂದರ್ಭದಲ್ಲಿ ಮೊದಲು ಒಂದೊಂದು ಎಫ್ಐಆರ್ ಅಲ್ಲಿ ಕಸ್ಟಡಿಗೆ ತಗೋಬೇಕಾಗುತ್ತೆ. ಈಗ ಆಲ್ರೆಡಿ 3 ಎಫ್ಐಆರ್ ಆಗಿರುವಂತಹ ಹಿನ್ನೆಲೆಯಲ್ಲಿ 3 ಎಫ್ಐಆರ್ ಗಳಲ್ಲೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ವಶಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಆ ಕಸ್ಟಡಿ ಅವಧಿ ಮುಗಿದ ಬಳಿಕ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಈ ನ್ಯಾಯಾಂಗ ಬಂಧನದ ಅವಧಿಯಲ್ಲಿ ಕೂಡ ಪ್ರತಿ ಎಫ್ಐಆರ್ಗೂ ಕೂಡ ಜಾಮೀನು ಸಿಗ್ಬೇಕಾಗುತ್ತೆ. ಈಗ ಆಲ್ರೆಡಿ 3 ಎಫ್ಐಆರ್ ದಾಖಲಾಗಿರುವಂತರಲ್ಲಿ ಯಾವುದೋ ಒಂದು ಕೇಸಲ್ಲಿ ಜಾಮೀನು ಸಿಕ್ಕಿದ ತಕ್ಷಣ ಆಚೆ ಬರೋದಕ್ಕೆ ಸಾಧ್ಯ ಇಲ್ದಂಗ ಆಗುತ್ತೆ. ಸೊ ಹೀಗಾಗಿ 3 ಎಫ್ಐಆರ್ ಗಳಲ್ಲೂ ಕೂಡ ಜಾಮೀನು ಸಿಗ್ಬೇಕಾಗತ್ತೆ.
ಸೊ ಆ ನಂತರ ಆತ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರ ಜೊತೆಯಲ್ಲಿ ಈಗ ಮತ್ತೊಂದು FIR ದಾಖಲಾಗುವಂತಹ ಹಿನ್ನೆಲೆಯಲ್ಲಿ 4 FIR ಗಳು ಕೂಡ ಆತನ ಮೇಲೆ ದಾಖಲಾಗುವಂತೆ 4 FIR ಗಳಲ್ಲೂ ಕೂಡ ಆತನಿಗೆ ಜಾಮೀನು ಸಿಗ್ಬೇಕಾಗುತ್ತೆ. ಸೊ ಹೀಗಾಗಿ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.